Good morning, students. Hope you all are doing great job. Now, law and practice of banking, Unit 1, we will discuss banker and customer relationship. The subject name is law and practice of banking. ಬ್ಯಾಂಕಿಂಗ್ ಕಾನೂನು ಮತ್ತು ಆಚರಣೆ ಅನ್ನೋದಾಗಿ ಅದನ್ನು ನಾವು ಬ್ಯಾಂಕಿಂಗ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಬ್ಯಾಂಕಿಂಗ್ ಕಾನೂನು ಮತ್ತು ಆಚರಣೆ. The Unit 1 is banker and customer relationship. ಬ್ಯಾಂಕ್ ಮತ್ತು ಗ್ರಾಹಕರ ನಡುವೆ ಇರುವಂತಹ ರಿಲೇಷನ್ ಏನಿದೆ, ಸಂಬಂಧ, ಅದರ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ನಾರ್ಮಲಿ ಈ ಬ್ಯಾಂಕ್ ವಿಷಯವಾಗಿ ನಾವು ಚರ್ಚೆ ಮಾಡುವಾಗ ನಮಗೆಲ್ಲರೂ ಗೊತ್ತಿದೆ. ವಿ ನೋ ಆಸ್ ಟೀಚರ್ಸ್ ಆರ್ ಸ್ಟೂಡೆಂಟ್ಸ್ ಆರ್ ಪೇರೆಂಟ್ಸ್ ಆರ್ ಆಸ್ ಜನರಲ್ ಪಬ್ಲಿಕ್, ವಿ ನೋ what is bank and how the bank is related to us, how we are having our relationship, business or personal relationship with the bank. We all know that. ಹಾಗಾಗಿ ಇವತ್ತಿಗೆ ನಮಗೆ ಬ್ಯಾಂಕ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದರೆ ಅದು ತಪ್ಪಾಗ್ಬಿಡ್ತದೆ. ನಾವು ಬ್ಯಾಂಕ್ ಜೊತೆ ಅನೇಕ ವ್ಯವಹಾರಗಳನ್ನು ನಾವು ಮಾಡ್ತೀವಿ. ನಾವು ಲೈಫನ್ನು ಲೀಡ್ ಮಾಡೋಕ್ಕೆ ನಮಗೆ ಬ್ಯಾಂಕ್ ಅನ್ನೋದೊಂದು ನಮ್ಮ ಲೈಫ್ನ ಒಂದು ಪಾರ್ಟ್ ಆಗಿರ್ತದೆ. ಬ್ಯಾಂಕ್ ಜೊತೆ ನಾವು ವ್ಯವಹಾರ ಮಾಡೇ ಮಾಡ್ತೀವಿ. ಯಾಕಂದರೆ ನಾವು ಬ್ಯಾಂಕ್ ಜೊತೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿರ್ಬೋದು. ಆಮೇಲೆ ಬಿಸ್ನೆಸ್ ಪೀಪಲ್ ಆದರೆ ಕರೆಂಟ್ ಅಕೌಂಟ್ ಓಪನ್ ಮಾಡಿರ್ತಾರೆ. FDಸನ್ನು ಮಾಡಿರ್ಬೋದು, ಟರ್ಮ್ ಡೆಪಾಸಿಟ್ಸನ್ನು ಮಾಡಿರ್ಬೋದು, ರಿಕರಿಂಗ್ ಡೆಪಾಸಿಟ್ಸನ್ನು ಮಾಡಿರ್ಬೋದು. ಬ್ಯಾಂಕ್ ಮೂಲಕ ನಮ್ಮ LIC ಪ್ರೀಮಿಯಮ್ಗಳನ್ನು, ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಅಥವಾ ಬಾಡಿಗೆ ಮನೆಯಲ್ಲಿದ್ದರೆ ಬಾಡಿಗೆಯನ್ನು ಕೂಡ ನಾವು ಬ್ಯಾಂಕ್ ಮುಖಾಂತರ ನಾವು ಪೇ ಮಾಡ್ತಾ ಇರ್ಬೋದು. ಸೊ ಹೀಗಾಗಿ ಬ್ಯಾಂಕ್ ಅನ್ನೋದು ನಮಗೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಇದ್ದಂಗೆ. ಸೊ ವಾಟ್ ಈಸ್ ದ ಬ್ಯಾಂಕ್ ನವಡೇಸ್? ನಾನು ಡೆಫಿನಿಷನ್ ಬಗ್ಗೆ ಹೇಳ್ತಾ ಇಲ್ಲ. ಬ್ಯಾಂಕ್ ಈಸ್ ಎ ಇನ್ಸ್ಟಿಟ್ಯೂಷನ್, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ which accepts the deposits and the savings from the public, and in return it gives financial assistance or help to the needy people by way of the advances and loans. ಸೊ ಗ್ರಾಹಕರಿಂದ ಅಥವಾ ಸಾರ್ವಜನಿಕರಿಂದ ಠೇವಣಿಗಳನ್ನು ಸಂಗ್ರಹಿಸಿಕೊಂಡು ಅಥವಾ ಅವರ ಉಳಿತಾಯದ ಹಣವನ್ನು ಸಂಗ್ರಹಿಸಿಕೊಂಡು ಗ್ರಾಹಕರಿಗೆ ಅಥವಾ ಸಾರ್ವಜನಿಕರಿಗೆ ಲೋನ್ಗಳನ್ನು, ವಿವಿಧ ಪ್ರಕಾರದ ಲೋನ್ಸ್ಗಳನ್ನು ಅಥವಾ ಸಾಲವನ್ನು ನೀಡುವಂಥ ಹಣಕಾಸಿನ ಸಂಸ್ಥೆಯೇ ಬ್ಯಾಂಕ್ ಆಗಿದೆ. ಹಾಗಾಗಿ ಬ್ಯಾಂಕ್ ಇಸ್ ಇನ್ಸ್ಟಿಟ್ಯೂಷನ್ ವಿಚ್ ಡೀಲ್ಸ್ ವಿತ್ ದ ಮನಿ, ವಿಚ್ ಕಲೆಕ್ಟ್ಸ್ ಮನಿ ಫ್ರಮ್ ದ ಪಬ್ಲಿಕ್ ಇನ್ ದ ಫಾರ್ಮ್ ಆಫ್ ಡೆಪಾಸಿಟ್ಸ್ and other various forms and lending the loans and advances to the customers. ಹಾಗಾಗಿ ಪ್ರೈಮರಿ ಫಂಕ್ಷನ್ಸ್ ಆಫ್ ಬ್ಯಾಂಕ್ ಅನ್ನು ನಾವು ನೋಡಬೇಕು. ಬ್ಯಾಂಕ್ ಹೊಂದಿರುವಂಥ ಪ್ರಾಥಮಿಕ ಕಾರ್ಯಗಳು ಯಾವುವು? ಪ್ರೈಮರಿ ಫಂಕ್ಷನ್ಸ್. ಆಮೇಲೆ ಸೆಕೆಂಡರಿ ಫಂಕ್ಷನ್ಸ್. ಓಕೆ, ಪ್ರೈಮರಿ ಫಂಕ್ಷನ್ಸ್ ಮೀನ್ಸ್ accepting the deposits and lending funds. It accepts the deposits. Bank always offer the people who can come forward and make their savings and deposits with the bank. Any bank, it may be scheduled bank, private bank, public sector undertaking, etc. ಹಾಗಾಗಿ ನಾವು ಡೆಪಾಸಿಟ್ಸ್ ಅಲ್ಲಿ ನಾವು ನೋಡ್ತೀವಿ ಪ್ರಕಾರ ಸೇವಿಂಗ್ ಬ್ಯಾಂಕ್ ಡೆಪಾಸಿಟ್, ಕರೆಂಟ್ ಅಕೌಂಟ್ ಡೆಪಾಸಿಟ್. ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ ಅಂದರೆ ನಾವೆಲ್ಲ ಮಾಡೋದು, ಟೀಚರ್ಸ್, ಸ್ಟೂಡೆಂಟ್ಸ್ ಆ್ಯಂಡ್ ಅದರ್ ಜನರಲ್ ಪಬ್ಲಿಕ್ ಮಾಡುವಂಥದ್ದು. ಕರೆಂಟ್ ಅಕೌಂಟ್ ಡೆಪಾಸಿಟ್ಸ್ ಕೇವಲ ಬಿಸ್ನೆಸ್ ಪೀಪಲನ್ನು ಮಾತ್ರ ಅವರು ಹೊಂದಿರುವಂತಹ ಖಾತೆ. FDಸನ್ನು ಯಾರು ಕೂಡ ಮಾಡ್ಬೋದು. ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ಸ್ ಯಾರು ಕೂಡ ಮಾಡ್ಬೋದು. ನಮ್ಮಲ್ಲಿ ತುಂಬ ಪ್ರಮಾಣದ ಉಳಿತಾಯ ಇದೆ. ನಾವು ಅದನ್ನು 1 ವರ್ಷದವರೆಗೆ ಠೇವಣಿಯಲ್ಲಿ ಇಟ್ಟಿರ್ತೀವಿ. 1 ವರ್ಷದೊಳಗೆ ಕೇಳಲಿಕ್ಕೆ ಹೋಗೋದಿಲ್ಲ. ನಾವು ಇವತ್ತಿಗೆ ನಾನು ಡೆಪಾಸಿಟ್ ಮಾಡಿದ್ರೆ 1 ವರ್ಷದ ನಂತರವೇ ನಾನು ಅದನ್ನು ತಗೊಳ್ತೇನೆ, ಅಥವಾ 6 ತಿಂಗಳ ನಂತರನೇ ಅದನ್ನು ವಾಪಸ್ ತಗೊಳ್ಳಿಕ್ಕಾಗುತ್ತೆ. ಮಧ್ಯದಲ್ಲಿ ನಾನು ಬ್ಯಾಂಕಿಗೆ ಹೋಗಿ ಅದರ ಬಗ್ಗೆ ವಿಚಾರಿಸೋದಿಲ್ಲ. ಸೊ ಅದು FDs ಅಂತ ಹೇಳಿ. ರಿಕರಿಂಗ್ ಡೆಪಾಸಿಟ್ ಅಂದ್ರೇನು? ರಿಕರಿಂಗ್ ಠೇವುಗಳು ಯಾವುದು ಅಂತ ಹೇಳಿದ್ರೆ, ಪ್ರತಿ ತಿಂಗಳ ಕೊನೆಗೆ ನನ್ನ ಸಂಬಳದಲ್ಲಿ ಅಥವಾ ಪ್ರತಿ ತಿಂಗಳ ಕೊನೆಗೆ ನನ್ನ ಉಳಿತಾಯದ ಹಣದಲ್ಲಿ ಇಂತಿಷ್ಟು ಅಮೌಂಟು ನಾನು ಬ್ಯಾಂಕಿಗೆ ಜಮಾ ಮಾಡುವಂಥದ್ದು. ನಾನು ಹೋಗಿ ಕೊಡಬೇಕಂತ ಹೇಳಿಲ್ಲ, ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೇನೆ ಬ್ಯಾಂಕಿಗೆ ಮುಂಚಿತವಾಗಿ. ಅವರು ಪ್ರತಿ ತಿಂಗಳು ನನ್ನ ಬ್ಯಾಲೆನ್ಸ್ನಲ್ಲಿ, ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಇಂತಿಷ್ಟು ಅಮೌಂಟ್ 100 ರೂಪೀಸ್ RDಗೆ ಜಮಾ ಮಾಡ್ತಾ ಹೋಗ್ತಾರೆ. ಸೊ ಅದು ವರ್ಷದ ಕೊನೆಗೆ ಎಷ್ಟಾಗ್ತದೆ? 1200 ರೂಪಾಯಿ ಆಗ್ತದೆ. 100 ರೂಪಾಯಿ 12 ತಿಂಗಳಿಗೆ ಅದು 1200 ರೂಪಾಯಿ. ಅದ್ರ ಮೇಲೆ ನನಗೆ ಇಂಟ್ರೆಸ್ಟ್ ಕೊಡ್ತಾರೆ. ಸೊ ಅದನ್ನು 12 ತಿಂಗಳ ನಂತರ ಮತ್ತೆ ನಾನು ಅದನ್ನು ಕಂಟಿನ್ಯೂ ಮಾಡ್ಬೋದು, ರಿನ್ಯೂವಲ್ ಮಾಡ್ಬೋದು, ಅಥವಾ ಅದು 1200 ರೂಪೀಸ್ ಪ್ಲಸ್ ಇಂಟ್ರೆಸ್ಟ್ ತಗೊಂಡು ಮತ್ತೆ ಅದನ್ನು ಬೇರೆ ಡೆಪಾಸಿಟ್ಸನ್ನು ಕೂಡ ಮಾಡ್ಬೋದು ಅಥವಾ ಕ್ಯಾನ್ಸಲ್ ಕೂಡ ಮಾಡ್ಬೋದು. ಸೊ ರಿಕರಿಂಗ್ ಡೆಪಾಸಿಟ್ ಫೆಸಿಲಿಟೀಸ್ ಕೂಡ ಬ್ಯಾಂಕು ಕಸ್ಟಮರ್ಸ್ಗೆ ನೀಡ್ತಾ ಇದೆ. ಅದೆಲ್ಲ ಪ್ರೈಮರಿ ಫಂಕ್ಷನ್ಸ್ನಲ್ಲಿ ಬರ್ತದೆ. ಅಕ್ಸೆಪ್ಟಿಂಗ್ ದ ಡೆಪಾಸಿಟ್ಸ್ ಆ್ಯಂಡ್ ಲೆಂಡಿಂಗ್ ಲೋನ್, ಠೇವಣಿಗಳ ಸಂಗ್ರಹ ಮತ್ತು ಸಾಲವನ್ನು ನೀಡುವಂಥದ್ದು. ಇದೆರಡೂ ಕೂಡ ಪ್ರೈಮರಿ ಫಂಕ್ಷನ್, ಪ್ರಾಥಮಿಕ ಹಂತದಲ್ಲಿ ಬರುವಂಥ ಕಾರ್ಯ. ಎರಡನೇದು ಸೆಕೆಂಡರಿ ಫಂಕ್ಷನ್ ಆಫ್ ದ ಬ್ಯಾಂಕ್.
ಸೆಕೆಂಡರಿ ಫಂಕ್ಷನ್, ನಂತರದ ಫಂಕ್ಷನ್ಗಳು ಯಾವುವು? ಎನ್ಸಿಲರಿ ಫಂಕ್ಷನ್ ಅಂತ ಹೇಳಿ ಪೂರಕ ಉದ್ದೇಶ, ಪೂರಕ ಕಾರ್ಯಗಳು ಯಾವುದು ಕೇಳಿದ್ರೆ, ಮೊದಲನೇದು ತುಂಬಾ ಇದೆ, 14ರಿಂದ 15 ಪಾಯಿಂಟ್ ಇದೆ. ನಾವು 10 ಪಾಯಿಂಟ್ಸ್ ಅನ್ನ ಇವತ್ತು ಕ್ಲಾಸಲ್ಲಿ ನೋಡೋಣ, ಮತ್ತೆ ನೆಕ್ಸ್ಟ್ ಅದನ್ನ ಡಿಸ್ಕಸ್ ಮಾಡೋಣ. ಸೆಕೆಂಡರಿ ಫಂಕ್ಷನ್ ಅಲ್ಲಿ ಪೇಮೆಂಟ್ ಆಫ್ LIC ಪ್ರೀಮಿಯಂ ಅಂಡ್ ಎಲೆಕ್ಟ್ರಿಸಿಟಿ ಬಿಲ್. ನಿಮಗೆ ಗೊತ್ತಿರಬಹುದು, ನಾವು ಬ್ಯಾಂಕ್ನಲ್ಲಿ ಒಂದು ಅಕೌಂಟ್ ಯಾಕೆ ಓಪನ್ ಮಾಡ್ತೀವಿ ಅಂದ್ರೆ ಕೇವಲ ಠೇವಣಿ ಮಾಡಲಿಕ್ಕೆ ಅಥವಾ ಸೌಲಭ್ಯ ತಗೊಳ್ಳಿಕ್ಕೆ ಮಾತ್ರ ಅಲ್ಲ, ಸಾಲದ ರೂಪದಲ್ಲಿ ಇತರೆ ಕಾರ್ಯಗಳನ್ನು ನಾವು ಮಾಡಬೇಕಾಗಿರೋ ಕಾರ್ಯಗಳನ್ನು ನಮ್ಮ ಬ್ಯಾಂಕರು ಮಾಡಿದವಾಗ ಅದು ನಮಗೆ ದೊಡ್ಡ ಹೆಲ್ಪ್ ಆಗ್ತದೆ. ಓಕೆ, ಮತ್ತೆ ಬ್ಯಾಂಕ್ನವರು ಅದಕ್ಕೆ ಚಾರ್ಜಸ್ ಮಾಡ್ತಾರೆ ನಮ್ಮ ಪರವಾಗಿ. ಅವರು ಏನಾದರೂ ಕಾರ್ಯವನ್ನು ನಿರ್ವಹಿಸಿದ್ರೆ ನಮ್ಮ ಪರವಾಗಿ, ಸೊ ಅದಕ್ಕೆ ಬ್ಯಾಂಕ್ನವರು ಮಿನಿಮಮ್ ಚಾರ್ಜಸ್ ಮಾಡ್ತಾರೆ. ಅದನ್ನು ನಾವು ಪೇ ಮಾಡಲಿಕ್ಕೆ ಸಮರ್ಥರಿರ್ತೇವೆ, ಪೇ ಮಾಡ್ತೀವಿ ಕೂಡ. ಅದರಲ್ಲಿ ಮೊದಲನೇ ಫಂಕ್ಷನ್, ಸೆಕೆಂಡರಿ ಫಂಕ್ಷನ್, ಪೇಮೆಂಟ್ ಆಫ್ LIC ಪ್ರೀಮಿಯಂ. ನಾವು LIC ಪಾಲಿಸಿಯನ್ನು ಪರ್ಚೇಸ್ ಮಾಡಿದವಾಗ ಪ್ರೀಮಿಯಂ ಕಂತುಗಳನ್ನು, ಅರ್ಧವಾರ್ಷಿಕ ಕಂತುಗಳು, ತ್ರೈಮಾಸಿಕ ಕಂತುಗಳು ಇರ್ಬೋದು, ಅಥವಾ ತಿಂಗಳಿನ ಕಂತುಗಳು ಇರ್ಬೋದು, ಅಥವಾ ವಾರ್ಷಿಕ ಕಂತುಗಳು ಇರ್ಬೋದು, ಅದನ್ನು ಬ್ಯಾಂಕಿನ ಮುಖಾಂತರ ನಾವು ಪೇ ಮಾಡುವ ಸಿಸ್ಟಮನ್ನು ಇವತ್ತಿಗೂ ಕೂಡ ಇಟ್ಕೊಂಡಿದ್ದೀವಿ ಇಂಡಿಯಾದಲ್ಲಿ. ನಾವು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಮೊದಲೇ ಕೊಟ್ಟಿರ್ತೀವಿ ನೋಡಿ, ನಮ್ಮ LIC ಪ್ರೀಮಿಯಂ ಇಂತಿಷ್ಟು ಈ ತಿಂಗಳ ಕೊನೆಗೆ ಅಥವಾ ಅರ್ಧ ವರ್ಷದ ಕೊನೆಗೆ ನೀವು ತುಂಬಬೇಕು ಅಂತೇಳಿ. ಆ ಪ್ರಕಾರವಾಗಿ ಅದು ಡಿಡಕ್ಟ್ ಆಗ್ತಾ ಹೋಗ್ತದೆ ಆಟೋಮೆಟಿಕಲ್. ಓಕೆ, ಮತ್ತೆ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಹಾಗೆ. ನಾವು ಕೆಲವೊಮ್ಮೆ ಊರಲ್ಲಿ ಇರ್ಬೋದು, ಇಲ್ಲದೆ ಇರ್ಬೋದು, ಬಟ್ ಎಲೆಕ್ಟ್ರಿಸಿಟಿ ಬಿಲ್ ಮಿನಿಮಮ್ ಅಮೌಂಟ್ ತುಂಬಲೇಬೇಕಾಗ್ತದೆ. ಬಾಡಿಗೆನೂ ತುಂಬಬೇಕಾಗ್ತದೆ, ನಾವು ಬಾಡಿಗೆ ಮನೆಯಲ್ಲಿದ್ದರೆ. ಓಕೆ, ಅದೆಲ್ಲವೂ ಕೂಡ ಬ್ಯಾಂಕ್ನವರು ವಹಿಸ್ತಾರೆ ಆ ಕಾರ್ಯವನ್ನು. ಅದು ಸೆಕೆಂಡರಿ ಫಂಕ್ಷನ್ಸ್ನಲ್ಲಿ ಬರ್ತದೆ. ಓಕೆ, ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಸೆಕ್ಯೂರಿಟೀಸ್. ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಸೆಕ್ಯೂರಿಟೀಸ್ ಅಂತ ಹೇಳಿದ್ರೆ, ಈಗ ನೋಡಿ, ಪ್ರತಿಯೊಬ್ಬ ಕಸ್ಟಮರ್ ಬ್ಯಾಂಕ್ ಜೊತೆ ಯಾವ ಥರ ಒಂದು ಅಕೌಂಟ್ ಓಪನ್ ಮಾಡಿರ್ತಾನಂದ್ರೆ, ಇವತ್ತಿಗೆ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿರ್ತಾನೆ. ಕೇವಲ ಡೆಪಾಸಿಟ್ಸ್ಗೆ, ಲೋನ್ಸ್ ಎಲ್ಲ ಇಲ್ಲ, ಡಿಮ್ಯಾಟ್ ಅಕೌಂಟ್ ಆಟೋಮೆಟಿಕಲಿ ಓಪನ್ ಆಗ್ತದೆ. ಈಗ ನಾವು ಯಾವುದೇ ಒಂದು MRF ಕಂಪನಿ ಶೇರ್ಸನ್ನು ನಾನು ಪರ್ಚೇಸ್ ಮಾಡಲಿಕ್ಕೆ ಇಷ್ಟಪಟ್ಟರೆ, ನಾನು ಬ್ಯಾಂಕ್ ಥ್ರೂ ಅದನ್ನು ಪರ್ಚೇಸ್ ಮಾಡ್ತೀನಿ. ಸೊ ಬ್ಯಾಂಕ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಅ ಲಿಂಕ್ ಬಿಟ್ವೀನ್ ದ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ಇಟ್ಸ್ ಕಸ್ಟಮರ್. ತನ್ನ ಗ್ರಾಹಕರು ಮತ್ತು ಸ್ಟಾಕ್ ಎಕ್ಸ್ಚೇಂಜ್ ಅಥಾರಿಟೀಸ್ ನಡುವೆ ಕನೆಕ್ಟಿಂಗ್ ಲಿಂಕ್ ಆಗಿ ಅದು ಕೆಲಸ ಮಾಡುತ್ತೆ ಬ್ಯಾಂಕ್. ನಮ್ಮ ಪರವಾಗಿ ಷೇರುಗಳನ್ನು ಖರೀದಿ ಮಾಡ್ಬೋದು, ನಮ್ಮ ಪರವಾಗಿ ಷೇರುಗಳನ್ನು ಅದು ಸೇಲ್ ಕೂಡ ಮಾಡ್ಬೋದು ಬ್ಯಾಂಕ್ ನಮ್ಮ ಇನ್ಸ್ಟ್ರಕ್ಷನ್ಸ್ ಪ್ರಕಾರ. ಸೊ ಅದು ಏಜೆಂಟ್ ಆಗಿ ಕೆಲಸ ಮಾಡ್ತಾರೆ, ನಮ್ಮ ಏಜೆಂಟ್ ಆಗಿ ಅದು ಕೆಲಸ ಮಾಡ್ತದೆ. ಹಾಗಾಗಿ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಸೆಕ್ಯೂರಿಟೀಸ್, ನಾವು ಇವತ್ತಿಗೆ ಬ್ಯಾಂಕ್ ಮುಖಾಂತರ ಶೇರ್ಸನ್ನು, ಡಿಬೆಂಚರ್ಸನ್ನು, ಬಾಂಡ್ಸನ್ನು ಪರ್ಚೇಸ್ ಮಾಡ್ಬೋದು ಅಥವಾ ಸೇಲ್ ಮಾಡ್ಬೋದು. ಸೊ ಇನ್ವೆಸ್ಟಿಂಗ್ ಬಿಸ್ನೆಸ್ನ ಕೂಡ ನಾವು ಮಾಡ್ಬೋದು. ಅದು ಎರಡನೇ ಸೆಕೆಂಡರಿ ಫಂಕ್ಷನ್. ಮೂರನೇ ಸೆಕೆಂಡರಿ ಫಂಕ್ಷನ್, ರೆಮಿಟನ್ಸ್ ಆಫ್ ಫಂಡ್ಸ್ ಟ್ರಾನ್ಸ್ಫರ್ ಕೇಳಿರ್ಬೋದು. ನಾವು ATM ಮೆಷಿನ್ಸಿಗೆ ಹೋಗಿ ಫಂಡ್ಸನ್ನು ಟ್ರಾನ್ಸ್ಫರ್ ಮಾಡ್ತೀವಿ, ಹೌದಾ? ಇಮಿಡಿಯೇಟ್ಲಿ ಆಗ್ತದೆ. ಅದು ಬ್ಯಾಂಕ್ನವರ ಅಪಾರ್ಚುನಿಟಿ ನಮಗೆ ಕೊಟ್ಟಿರ್ತಾರೆ. ನಾವು ಹೇಳಿದ ವ್ಯಕ್ತಿಗೆ ಅವರ ಫಂಡನ್ನು ಟ್ರಾನ್ಸ್ಫರ್ ಮಾಡ್ಬೋದು. ನಾವು ಈಗ ಮಿಸ್ಟರ್ A, ನಾನು Bಗೆ ಟ್ರಾನ್ಸ್ಫರ್ ಮಾಡಬೇಕು ಅಮೌಂಟನ್ನು ಇಮಿಡಿಯೇಟ್ಲಿ. ಸೊ ಎಷ್ಟು ಅಮೌಂಟನ್ನು ನಾನು ಬ್ಯಾಂಕ್ ಮುಖಾಂತರ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಹಾಗಾಗಿ ರೆಮಿಟನ್ಸ್ ಆಫ್ ಫಂಡ್ಸ್. ಕಲೆಕ್ಷನ್ ಆಫ್ ಡ್ರಾಫ್ಟ್ಸ್, ಡಿವಿಡೆಂಡ್ಸ್ ಆ್ಯಂಡ್ ಇಂಟ್ರೆಸ್ಟ್. ಡಿಮಾಂಡ್ ಡ್ರಾಫ್ಟ್ ಕೇಳಿರ್ಬೋದು. ಡಿಮಾಂಡ್ ಡ್ರಾಫ್ಟ್ಸ್ಗಳು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಲ್ಲಿ ಬರುತ್ತೆ. ಸೊ ಡಿವಿಡೆಂಡ್ಸ್, ನಾನು ಹೂಡಿಕೆ ಮಾಡಿದ್ದಿದ್ರೆ ಒಬ್ಬ ಪರ್ಸನ್ ಆಗಿ ಬ್ಯಾಂಕ್ ಜೊತೆ, ನಾನು ಬ್ಯಾಂಕಿನ ಕಸ್ಟಮರು, ನಾನು ಬೇರೆ ಬೇರೆ ವಿಭಾಗದಲ್ಲಿ ಹೂಡಿಕೆಗಳನ್ನು ಮಾಡಿರ್ತೀನಿ. ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿರ್ತೀನಿ, ಶೇರ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿರ್ತೀನಿ. ಔಟ್ಸೈಡ್ ಡಿಬೆಂಚರ್, ಯಾವುದೇ ಕಂಪನಿಯ ದೊಡ್ಡ ಬಾಂಡ್ಸ್, MRPL ಬಾಂಡ್ಸ್ ಅಥವಾ LIC ಬಾಂಡ್ಸಲ್ಲಿ ಅಥವಾ RBI ಬಾಂಡ್ಸಲ್ಲಿ ನಾನು ಇನ್ವೆಸ್ಟ್ ಮಾಡಿರ್ಬೋದು. ಆವಾಗ ಅದೇನಾಗ್ತದೆ, ನನಗೆ ಡಿವಿಡೆಂಡ್ ಸಿಗ್ತದೆ. ನಾನೊಬ್ಬ ಶೇರ್ ಹೋಲ್ಡರ್ ಆದಮೇಲೆ ನನಗೆ ಡಿವಿಡೆಂಡ್ ಸಿಗ್ತಾ ಹೋಗ್ತದೆ ಪ್ರತಿ ವರ್ಷದ ಕೊನೆಗೆ. ನಾನೊಬ್ಬ ಕ್ರೆಡಿಟರ್ ಆದರೆ ನನಗೆ ಇಂಟ್ರೆಸ್ಟ್ ಸಿಗ್ತದೆ. ನಾನು ಡಿಬೆಂಚರ್ ಹೋಲ್ಡರ್ ಆದರೆ ನನಗೆ ಇಂಟ್ರೆಸ್ಟ್ ಸಿಗ್ತದೆ. ಅದೆಲ್ಲವೂ ಬ್ಯಾಂಕ್ನಲ್ಲಿ ಬಂದು ಜಮಾ ಆಗ್ತದೆ, ನನ್ನ ಅಕೌಂಟಿಗೆ ಜಮಾ ಆಗ್ತದೆ. ಅಂದರೆ ಬ್ಯಾಂಕ್ನವರು ಆ ಏಜೆಂಟ್ ಕೆಲಸವನ್ನು ಮಾಡ್ತಾರೆ ನಮ್ಮ ಪರವಾಗಿ. ಡ್ರಾಫ್ಟ್ಸನ್ನು ಕಲೆಕ್ಟ್ ಮಾಡೋದು, ಡಿವಿಡೆಂಡ್ ರಿಸೀವ್ ಮಾಡೋದು, ಮತ್ತು ಕ್ರೆಡಿಟ್ ಮಾಡೋದು, ಇಂಟ್ರೆಸ್ಟನ್ನು ರಿಸೀವ್ ಮಾಡಿ ನಮ್ಮ ಖಾತೆಗೆ ಜಮಾ ಮಾಡುವಂಥ ಕೆಲಸ ಅವರು ಪೂರಕ ಉದ್ದೇಶಗಳಾಗಿ ಮಾಡ್ತಾರೆ. ಆಮೇಲೆ ಸೇಫ್ ಕಸ್ಟಡಿ ಆಫ್ ವ್ಯಾಲ್ಯೂಯಬಲ್ಸ್. ಇವತ್ತಿಗೆ ನಾವು ಒಂದು ಸ್ವಂತ ಮನೆ ಇರುವಾಗ, ಮನೆಯಲ್ಲಿ ಫಂಕ್ಷನ್ಸ್ಗಳು, ಪ್ರೋಗ್ರಾಮ್ಸ್ಗಳು ಆಗ್ತಾ ಇರುವಾಗ, ಆರ್ನಮೆಂಟ್ಸ್, ಗೋಲ್ಡನ್ ಆರ್ನಮೆಂಟ್ಸ್, ವ್ಯಾಲ್ಯೂಯಬಲ್ಸನ್ನು ನಾವು ಧರಿಸ್ತೀವಿ, ಹೌದಾ? ಬಂಗಾರದ ಆಭರಣಗಳನ್ನು ನಾವು ಧರಿಸ್ತೀವಿ. ಕೋಟಿಗಟ್ಟಲೆ ರೂಪಾಯಿದು, ಲಕ್ಷಗಟ್ಟಲೆ ರೂಪಾಯಿದು ಇರ್ತದೆ. ಅದನ್ನು ನಾವು ಫಂಕ್ಷನ್ ಆದಮೇಲೆ ಬ್ಯಾಂಕ್ನಲ್ಲಿ ಸೇಫ್ ಲಾಕರ್ನಲ್ಲಿ ಇಡ್ತೀವಿ. ಸೇಫ್ ಲಾಕರ್ನಲ್ಲಿ ಹಣವನ್ನು ಕೂಡ ಇಡ್ಬೋದು. ಸೇಫ್ ಲಾಕರ್ನಲ್ಲಿ ಗೋಲ್ಡನ್ ಆರ್ನಮೆಂಟ್ಸ್ ಜೊತೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಫ್ ಅವರ್ ಹೌಸ್, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಹ್ಯಾವಿಂಗ್ ಮನೀಸ್ ವ್ಯಾಲ್ಯೂ, ಅದನ್ನು ಇಡ್ಬೋದು. ಯಾವುದೇ ದಾಖಲೆ ಪತ್ರಗಳನ್ನು ಇಡ್ಬೋದು. ಸೊ ಆ ವ್ಯಾಲ್ಯೂಯಬಲ್ಸ್ನ ಇಟ್ಕೊಳ್ತಾರೆ ಯಾರು? ಬ್ಯಾಂಕ್ನವರು. ಲಾಕರ್ ಫೆಸಿಲಿಟೀಸನ್ನು ನಮಗೆ ಕೊಡ್ತಾರೆ. ಅದು ಪೂರಕ ಉದ್ದೇಶಗಳಲ್ಲಿ ಬರ್ತದೆ. ಪ್ರಾಥಮಿಕ ಉದ್ದೇಶ ಕಾರ್ಯಗಳಲ್ಲಿ ಬರೋದಿಲ್ಲ, ನಂತರದ ಕಾರ್ಯಗಳಲ್ಲಿ ಬರ್ತದೆ.
ಆಮೇಲೆ ಇಶ್ಯೂ ಆಫ್ ಗಿಫ್ಟ್ ಚೆಕ್ ಅಂದರೆ ಫಾರ್ ಎಕ್ಸಾಂಪಲ್ ಐ ಆಮ್ ಅ ಕಸ್ಟಮರ್ ಆಫ್ ಸಿಂಡಿಕೇಟ್ ಬ್ಯಾಂಕ್, ಐ ಮೀನ್ ಇಟ್ ಈಸ್ ನಾವು ಕೆನರಾ ಬ್ಯಾಂಕ್, ಐ ಆಮ್ ಅ ಕಸ್ಟಮರ್ ಓವರ್ ದೇರ್ ಇನ್ ಕೆನರಾ ಬ್ಯಾಂಕ್. I can purchase gift check from the Canara Bank of Ankola where I am having the account. Once I purchase the gift check, it can be gifted or it can be issued to any person. ನನಗೆ ಇಷ್ಟ ಆದಂಥ ಯಾವುದೇ ಪರ್ಸನ್ಗೆ ನಾನು ಗಿಫ್ಟ್ ಆ ಚೆಕ್ಕನ್ನು ಗಿಫ್ಟ್ ಫಾರ್ಮ್ನಲ್ಲಿ ಕೊಡ್ಬೋದು. ಯಾವುದೇ ಬ್ರ್ಯಾಂಚಲ್ಲಿ ನಾನು ಅದನ್ನು ಏನು ತಗೊಳ್ಬೋದು, ಚೆಕ್ಕಿಗೆ ಹಣವನ್ನು ತಗೊಳ್ಬೋದು. ಫಾರ್ ಎಕ್ಸಾಂಪಲ್ ಕೆನರಾ ಬ್ಯಾಂಕ್ ಅಂಕೋಲಾನವರು ನನಗೆ ಗಿಫ್ಟ್ ಚೆಕ್ ಇವತ್ತು ಬರೆದು ಕೊಡ್ತಾರೆ, 5,000 ರೂಪಾಯಿ ಗಿಫ್ಟ್ ಚೆಕ್. ನನ್ನಲ್ಲಿ ಹಣ ಇರ್ತದೆ, ಆ ಹಣಕ್ಕೆ ಚೆಕ್ ಅನ್ನು ಕೊಡ್ತಾರೆ. ಆ ಚೆಕ್ ವ್ಯಾಲಿಡ್ ಚೆಕ್ ಆಗಿದೆ. ನಾನು ದೇಶದ ಯಾವುದೇ ಕೆನರಾ ಬ್ಯಾಂಕಿನ ಬ್ರಾಂಚ್ಗೆ ಹೋದರೆ ಆ ಗಿಫ್ಟ್ ಚೆಕ್ ಅನ್ನು ಪ್ರೊಡ್ಯೂಸ್ ಮಾಡಿದ್ರೆ ನನಗೆ ಹಣ ಸಿಗ್ತದೆ. ಅರ್ಥ ಆಯ್ತಾ ನಾನು ನಿಮ್ಗೆ ಹೇಳಿದ್ದು? ಅಥವಾ ನಾನೇ ಬೇರೆ ಒಬ್ಬ ಪರ್ಸನ್ಗೆ ಅದನ್ನು ಗಿಫ್ಟ್ ಫಾರ್ಮಲ್ಲಿ ಕೊಟ್ಟರೆ ಅವರಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ಅವರ ಅಕೌಂಟಿಗೆ ಅವರಿಗೆ ತಕ್ಷಣ ಅವರು ಕೆನರಾ ಬ್ಯಾಂಕ್ ಅವರು ಅಕೌಂಟಲ್ಲಿ ಹೊಂದಿದ್ದರೆ ಅವರಿಗೆ ಅದು ಹಣ ಸಿಗ್ತದೆ. ನಾನೀಗ ಅಂಕೋಲಾದಲ್ಲಿ ಕೆನರಾ ಬ್ಯಾಂಕ್ ಅಕೌಂಟ್ ಇದೆ. ನಾನು ಬ್ಯಾಂಗ್ಳೂರಿಗೆ ಹೋದವಾಗ 5,000 ರೂಪಾಯಿ ಗಿಫ್ಟ್ ಚೆಕ್ ಅಲ್ಲಿ ಬ್ಯಾಂಗ್ಳೂರು ಬ್ರಾಂಚಲ್ಲಿ ಬಸವನಗುಡಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ಅವ್ರು ಇಮಿಡಿಯೇಟ್ಲಿ ನನಗೆ ಕ್ಯಾಶ್ ಕೊಡ್ತಾರೆ. ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಚೆಕ್ಕನ್ನು. ಯಾಕಂದರೆ ಕ್ಯಾರಿಂಗ್ ಕ್ಯಾಶ್ ಈಸ್ ವೆರಿ ರಿಸ್ಕಿ, ಡೇಂಜರಸ್. ಹಾಗಾಗಿ 10,000 ರೂಪಾಯಿ 1,00,000 ರೂಪಾಯಿ ಚೆಕ್ಕನ್ನು ನಾನು ಕ್ಯಾರಿ ಮಾಡ್ಬೋದು. ಬೇಕಾದವಾಗ ಅದನ್ನು ಸೇಮ್ ಬ್ಯಾಂಕಿನ ಬ್ರಾಂಚಲ್ಲಿ, ಸೇಮ್ ಬ್ಯಾಂಕ್ ಇರಬೇಕು. ಕೆನರಾ ಬ್ಯಾಂಕ್ ಇದ್ರೆ ಕೆನರಾ ಬ್ಯಾಂಕ್, ನಾವು ಹೋಗಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕಿಗೆ ಕೊಡ್ಲಿಕ್ಕೆ ಹೋಗಿಲ್ಲ, ಅಥವಾ ಸ್ಟೇಟ್ ಬ್ಯಾಂಕಿಗೆ ಪ್ರೊಡ್ಯೂಸ್ ಮಾಡೋದು ಸಿಗೋದಿಲ್ಲ. ಗೊತ್ತಾಯ್ತಿದೆ? ಸರಿ. ಆಮೇಲೆ ಇಶ್ಯೂ ಆಫ್ ಗಿವಿಂಗ್ ಕ್ರೆಡಿಟ್ ಇನ್ಫಾರ್ಮೇಶನ್. ಈಗ ನಾನು ಕಸ್ಟಮರ್, ನಾನೊಬ್ಬ ಬಿಸ್ನೆಸ್ ಮ್ಯಾನ್, ಐ ಆಮ್ ಅ ಕಸ್ಟಮರ್ ಟು ದ ಬ್ಯಾಂಕ್, ಐ ಹ್ಯಾವ್ ಓಪನ್ ಕರೆಂಟ್ ಅಕೌಂಟ್. ಐ ವಾಂಟ್ ಟು ಡೂ ಅ ಬಿಸ್ನೆಸ್ ವಿತ್ ಸಮ್ ಅದರ್ ಪರ್ಸನ್. ನಾನು ಜಾಯಿಂಟ್ ವೆಂಚರ್ ಮಾಡಲಿಕ್ಕೆ ಇನ್ನೊಬ್ಬ ಪರ್ಸನ್ ಆಯ್ಕೆ ಮಾಡ್ತೀನಿ. ಬಟ್ ಅವನ ಕ್ರೆಡಿಟ್ ವರ್ದಿನೆಸ್ ಬಗ್ಗೆ ನಾನು ತಿಳ್ಕೊಳ್ಬೇಕಂದ್ರೆ ನಾನು ಬ್ಯಾಂಕ್ ಮುಖಾಂತರ ತಿಳ್ಕೊಬೇಕಾಗುತ್ತೆ. ಓಕೆ, ನನ್ನ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಆ ಪಾರ್ಟಿಯ ಬ್ಯಾಂಕ್ ಏನಿದೆ, ಆ ಬಿಸ್ನೆಸ್ ಮಾಡಲಿಕ್ಕೆ ಇನ್ನೊಬ್ಬ ಪಾರ್ಟಿಯನ್ನು ನಾನು ಆಯ್ಕೆ ಮಾಡಿದ್ದೀನಲ್ಲ, ಅವನ ಬ್ಯಾಂಕ್ನಲ್ಲಿ ಅವನ ಕ್ರೆಡಿಟ್ ವರ್ದಿನೆಸ್, KYC, ನೋ ಯುವರ್ ಕಸ್ಟಮರ್, ಅವನ ಕ್ರೆಡಿಟ್ ವರ್ದಿನೆಸ್, ಸ್ಟ್ರೆಂತ್, ಎಬಿಲಿಟಿ ಯಾವ ಥರ ಇದೆ ಅದನ್ನು ಅವರು ಚೌಕಾಸಿ ಮಾಡ್ತಾರೆ, ಎನ್ಕ್ವೈರಿ ಮಾಡ್ತಾರೆ ಬೇರೆ ಬ್ರಾಂಚ್, ಮತ್ತು ನನಗೆ ತಿಳಿಸ್ತಾರೆ. ಅದಕ್ಕೆ ಅವರು ಕೆಲವು ಚಾರ್ಜಸ್ ಮಾಡ್ತಾರೆ ನನ್ನ ಬ್ಯಾಂಕ್ನವರು. ಸೊ ನನ್ನ ಬ್ಯಾಂಕ್ನವ್ರು ನನಗೆ ಯಾವ ಥರ ಹೆಲ್ಪ್ ಮಾಡ್ತಾರಂದರೆ, ಯಾವ ಥರ ಕಾರ್ಯವನ್ನು ಮಾಡ್ತಾರಂದರೆ, ನಾನು ಬೇರೆಯವ್ರ ಜೊತೆ ವ್ಯವಹಾರ ಮಾಡುವಾಗ ಆ ಬೇರೊಬ್ಬ ವ್ಯಕ್ತಿಯ ಬ್ಯಾಂಕ್ನಲ್ಲಿ ಅವನ ಬಗ್ಗೆ ಚರ್ಚೆ ಮಾಡಿ ನನಗೆ ಅವನ ಕ್ರೆಡಿಟ್ ವರ್ದಿನೆಸ್ ಡೀಟೇಲ್ಸನ್ನು ಕೊಡ್ತಾರೆ. ಸೊ ಇದು ನಂತರದ ಕಾರ್ಯಗಳಲ್ಲಿ ಬರುವಂಥದ್ದು. ಆಮೇಲೆ ಆಕ್ಟಿಂಗ್ ಆಸ್ ಅಂಡರ್ ರೈಟರ್. ಎಸ್, ನೌಡೇಸ್ more banks are coming forward to undertake the responsibility of issue of shares in debentures of any company in India. ಕಂಪನಿಯ ದೇಶದ ಬಹಳಷ್ಟು ಕಂಪನಿಗಳು ಅಥವಾ MNCsಗಳು ಕೂಡ ಬ್ಯಾಂಕ್ನವರನ್ನೇ ಅಂಡರ್ ರೈಟರ್ ಅಂತ ಹೇಳಿ ತಗೊಳ್ತಾ ಇದ್ದಾರೆ. ಬ್ಯಾಂಕ್ನವರು ಅಂಡರ್ ರೈಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಕಾರ್ಪೊರೇಟ್ ಅಕೌಂಟಲ್ಲಿ ಡಿಸ್ಕಸ್ ಮಾಡಿದ್ವಿ ವಾಟ್ ಈಸ್ ಅಂಡರ್ ರೈಟಿಂಗ್ ಅಂಡ್ ಆಲ್. ಸೊ ಬ್ಯಾಂಕ್ ಕ್ಯಾನ್ ಆಕ್ಟ್ ಆಸ್ ಅಂಡರ್ ರೈಟರ್, ಕಮಿಷನ್ ಏಜೆಂಟ್ ಆಗಿ ಕೆಲಸ ಮಾಡ್ಬೋದು, ಸ್ಟಾಕ್ ಶೇರ್ ಬ್ರೋಕರ್ ಆಗಿ ಕೆಲಸ ಮಾಡ್ಬೋದು. ಯಾವುದೇ ಕಂಪನಿಯ ಶೇರ್ಗಳನ್ನು ಅವರು ಪಬ್ಲಿಕ್ಕಿಗೆ ಸೇಲ್ ಮಾಡಲಿಕ್ಕೆ ಆಗದೇ ಇದ್ದರೆ ಪೂರ್ತಿಯಾಗಿ ಉಳಿದ ಶೇರ್ಸನ್ನು ಬ್ಯಾಂಕ್ನವರು ಖರೀದಿ ಮಾಡ್ತಾರೆ. ಸೊ ಹಾಗಾಗಿ ಅಂಡರ್ ರೈಟರ್ಸ್ ರೆಸ್ಪಾನ್ಸಿಬಿಲಿಟೀಸನ್ನು ಅವರು ತಗೋತಾರೆ. ಇದು ಇತರೆ ಕಾರ್ಯಗಳಲ್ಲಿ ಬರುವಂಥದ್ದು, ನಂತರದ ಕಾರ್ಯದಲ್ಲಿ ಬರುವಂಥದ್ದು. ಆಮೇಲೆ ಆಕ್ಟಿಂಗ್ ಆಸ್ ಅ ರೆಫರಿ ಅಂದರೆ ನೋಡಿ, ಕ್ರೆಡಿಟ್ ಇನ್ಫಾರ್ಮೇಷನ್ನ ಉಲ್ಟಾ. ಈಗ ಬೇರೆಯೊಬ್ಬ ಪರ್ಸನ್ನಿಗೆ ನನ್ನ ಕಸ್ಟಮರ್ ಇರ್ತಾರೆ, ಓಕೆ, ಅವರಿಗೆ ನನ್ನ ಬಗ್ಗೆ ಗೊತ್ತಿರಬೇಕು, ವೆದರ್ ಐ ಆಮ್ ಡೂಯಿಂಗ್ ಅ ಲೀಗಲ್ ಬಿಸ್ನೆಸ್, ವ್ಯಾಲಿಡ್ ಬಿಸ್ನೆಸ್ ಆಫ್ ನನ್ನ ಜೆನ್ವಿನಿಟಿ ಬಗ್ಗೆ, ನನ್ನ ಒಂದು ಪ್ರಾಮಾಣಿಕತೆ ಬಗ್ಗೆ ಉಳಿದವ್ರಿಗೆ ಗೊತ್ತಾಗಬೇಕು. ನಾನು ಕರೆಕ್ಟಾಗಿ ಬಿಸ್ನೆಸ್ ಮಾಡ್ತೀನಿ ಇಲ್ಲ ಅಂತ ನನ್ನ ಬ್ಯಾಂಕ್ ಮುಖಾಂತರ ಅವರು ತಿಳ್ಕೋತಾರೆ, KYC ಮೂಲಕ. ಅದರ್ ಪರ್ಸನ್ಸ್ ಆರ್ ಜನರಲ್ ಪಬ್ಲಿಕ್ ಆರ್ ಕಸ್ಟಮರ್ಸ್ ಆರ್ ಕ್ರೆಡಿಟರ್ಸ್ ಆರ್ ಎನಿಬಡಿ ಹೂ ಇಸ್ ಹ್ಯಾವಿಂಗ್ ಬಿಸ್ನೆಸ್ ರಿಲೇಶನ್ಶಿಪ್ ವಿತ್ ಮೀ ವಿಲ್ ಕಮ್ ಟು ನೋ ಅಬೌಟ್ ಮೈ ಕ್ರೆಡಿಟ್ ವರ್ದಿನೆಸ್ going to my branch, going to my bank where I have opened my account. ಸೊ ಹಾಗಾಗಿ ರೆಫರಿ ಥರ್ಡ್ ಅಂಪೈರ್ ಇದ್ದಂಗೆ ಬ್ಯಾಂಕ್ನವರು ನನ್ನ ಬಗ್ಗೆ ಅವರು ತೀರ್ಪು ಕೊಡ್ತಾರೆ ಕಸ್ಟಮರ್ಸ್ಗೆ ಅಥವಾ ಬಿಸ್ನೆಸ್ ಪೀಪಲ್ಗೆ, ಇವರ ಬಗ್ಗೆ ಏನಿದೆ, ಇವರ ಸ್ಥಾನಮಾನ ಯಾವ ಥರ ಇದೆ ಅಂತೇಳಿ. ಸೊ ಇದಿಷ್ಟಾಯಿತು. ಉಳಿದಿದ್ದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೆಕೆಂಡರಿ ಫಂಕ್ಷನ್ಸ್ ಉಳಿದಿದ್ದಿದೆ, ರಿಮೈನಿಂಗ್ ವಿಲ್ ಡಿಸ್ಕಸ್ ವೆರಿ ಶೋರ್. ಹ್ಯಾವ್ ಅ ನೈಸ್ ಟೈಮ್.